ಈಗ ನಿಮಗೊಂದು 10 ಫೋಟೋ ತೋರಿಸ್ತೇನೆ, ಭಾಳ ಅಪರೂಪದ ಫೋಟೋ. ಇದು ಬಾಲಕ SM ಕೃಷ್ಣ ಅವರ ಫೋಟೋ. ಅವರು ಆರಂಭದಲ್ಲೇ ಭಾಳ ಶ್ರೀಮಂತ ಮನೆತನದಿಂದ ಬಂದವರು. ಸೋಮನಹಳ್ಳಿಯಲ್ಲಿ ತೆಗೆದಂಥ ಫೋಟೋ, ಮದ್ದೂರಿನ ಸೋಮನಹಳ್ಳಿಯಲ್ಲಿ ಫೋಟೋ. ಇನ್ನೊಂದು ಫೋಟೋ ಇದೆ, ತೋರಿಸ್ತೀನಿ ನೋಡಿ. ಇದು 1934, ಅಂದರೆ ಇವರು ಹುಟ್ಟಿದ್ದು 1932ರಲ್ಲಿ. ಎರಡನೇ ಫೋಟೋ ನೋಡಿ. ಮಹಾತ್ಮ ಗಾಂಧೀಜಿ 1934ರಲ್ಲಿ ಸೋಮನಹಳ್ಳಿಗೆ ಬಂದಿದ್ದರು. ಆಗ ಗಾಂಧೀಜಿಗೆ ಆ ಹುಡುಗ ಅಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಸೈಡಲ್ಲಿ ಕಾಣ್ತಿದೆಯಲ್ಲ, ಆ ಟೊಪ್ಪಿ ಹಾಕಿದ ಹುಡುಗ ಅಲ್ಲ, ಇನ್ನೊಂದು ಹುಡುಗ, ಒಂದು ಪುಟ್ಟ ಬಾಲಕ ಕಾಣ್ತಾ ಇದ್ದಾನೆ, ಅದು SM ಕೃಷ್ಣ. 3 ವರ್ಷದ ಬಾಲಕ SM ಕೃಷ್ಣ. SM ಕೃಷ್ಣ ಅವರ ಗಲ್ಲ ಮುಟ್ಟಿ ಗಾಂಧೀಜಿ ಮಾತನಾಡಿಸಿದ್ರಂತೆ. ಆಮೇಲೆ ಆ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ, ಅಂದು ಗಾಂಧೀಜಿಗೆ ಕೃಷ್ಣ ಅವರ ತಂದೆ 300 ರೂಪಾಯಿ ಕೊಟ್ಟಿದ್ರಂತೆ. ಜೊತೆಗೆ SM ಕೃಷ್ಣ ಅವರ ಕಿವಿಯಲ್ಲಿ ಒಂದು ಬೆಂಡೋಲೆ ಥರ ಇರುತ್ತಲ್ಲ, ಅದನ್ನು ಕೊಟ್ಟಿದ್ರಂತೆ ಗಾಂಧಿಯವರಿಗೆ. ಆಮೇಲೆ SM ಕೃಷ್ಣ ಅಮೇರಿಕಾದಲ್ಲಿ ಓದು ಮುಗಿಸ್ತಾರೆ. ಅದರ ಫೋಟೋ ತೋರಿಸ್ತೀನಿ ನೋಡಿ. ಅಮೇರಿಕಾದಲ್ಲಿ ಓದಿ ಮುಗಿಸ್ತಾರೆ. ಇದ್ರಲ್ಲಿ ನೋಡಿ, ಇಲ್ಲಿ ಜಾನ್ F ಕೆನಡಿಯ ಒಂದು ಫೋಟೋ ಮೇಲೆ ಕಡೆ ಕಾಣ್ತಾ ಇದೆ. 1960, ಅಂದರೆ 28 ವರ್ಷ, 1960, 28 ವರ್ಷ SM ಕೃಷ್ಣ ಅವರಿಗೆ. ಆಗ ನೋಡಿ, 28 ವರ್ಷ, ತನ್ನ 28ನೇ ವರ್ಷದಲ್ಲಿ ಜಾನ್ F ಕೆನಡಿಯವರ ಅಧ್ಯಕ್ಷೀಯ ಚುನಾವಣೆಗೆ ಪ್ರಚಾರ ಮಾಡಿರ್ತಾರೆ. ಯಾರು? SM ಕೃಷ್ಣ. ಜಾನ್ F ಕೆನಡಿ ಗೆದ್ದ ಬಳಿಕ ಈ ಧನ್ಯವಾದ ಪತ್ರವನ್ನು ಕಳಿಸಿರ್ತಾರೆ ನೋಡಿ. ಧನ್ಯವಾದ ಪತ್ರ, ಥ್ಯಾಂಕ್ ಯು SM ಕೃಷ್ಣ ಅಂತೇಳಿ. ಇದು ಧನ್ಯವಾದ ಪತ್ರ. ನೆಕ್ಸ್ಟು, SM ಕೃಷ್ಣ 1962ರಲ್ಲಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ, ಕರೆಕ್ಟಾಗಿ 30ನೇ ವಯಸ್ಸಿಗೆ. ಒಮ್ಮೆ ನಮ್ಮನ್ನೆಲ್ಲ ಮೆಲಕು ಹಾಕೊಳ್ಳಿ, ನಾವೆಲ್ಲ 30ನೇ ವಯಸ್ಸಿಗೆ ಎಲ್ಲಿದ್ದೀವಿ, ಅವರೆಲ್ಲಿದ್ದರು ಅಂತೇಳಿ. SM ಕೃಷ್ಣ ಆಮೇಲೆ ಅಲ್ಲಿಂದ ಪಕ್ಷೇತರರಾಗಿ ಗೆಲ್ತಾರೆ. ಕಾಂಗ್ರೆಸ್ನ ವೀರಣ್ಣಗೌಡರು ಅನ್ನುವಂಥ ಮಹಾನ್ ಘಟಾನುಘಟಿ ನಾಯಕರನ್ನು ಸೋಲಿಸ್ತಾರೆ. ಆ ಮಹಾನ್ ಘಟಾನುಘಟಿ ನಾಯಕರ ಪರವಾಗಿ ಸ್ವತಃ ಜವಾಹರಲಾಲ್ ನೆಹರು ಪ್ರಚಾರಕ್ಕೆ ಬಂದಿರ್ತಾರೆ, ಆದರೂ ಸೋಲಿಸ್ತಾರೆ ಇವರು. ಆಮೇಲೆ ಏನಾಗುತ್ತೆ, ಈ ಪ್ರಚಾರ ಸಂದರ್ಭದಲ್ಲಿ ಯಾವುದೋ ನಾಟಕ ನೋಡಿ ದುಡ್ಡು ಕೊಟ್ಟಿರ್ತಾರಂತೆ. ದುಡ್ಡು ಕೊಡೋಂಗಿಲ್ಲ ಎಲೆಕ್ಷನ್ಗೆ. ಆಗ ವೀರಣ್ಣಗೌಡರು ಏನು ಮಾಡ್ತಾರೆ, ಶಾಸಕತ್ವ ರದ್ದುಪಡಿಸಬೇಕು ಅಂತೇಳಿ ಕೇಳ್ತಾರಂತೆ. ವೀರಣ್ಣಗೌಡರು ದೂರು ಕೊಡ್ತಾರೆ. ಆಮೇಲೆ ಮದ್ದೂರು ಶಾಸಕ ಆಗಿರ್ತಾರೆ ಅವರು. ಶಾಸಕ ಸ್ಥಾನ ಅಸಿಂಧು ಆಗಿರುತ್ತೆ ಕೆಲವು ದಿನಗಳ ಕಾಲ. ಆದರೆ ಹೈಕೋರ್ಟ್ ಕೃಷ್ಣ ಆಯ್ಕೆ ಸಿಂಧು ಅಂತ ತೀರ್ಪು ಕೊಡುತ್ತೆ. ಇನ್ನೊಂದು ಫೋಟೋ ತೋರಿಸ್ತೀನಿ, ವೆರಿ ಇಂಟ್ರೆಸ್ಟಿಂಗ್ ಫೋಟೋ. ಆಗಿನವರಿಗೆಲ್ಲ ಇದರ ಬಗ್ಗೆ ಗೊತ್ತಿರ್ಬೋದು. ಭಾರತ ಸರ್ಕಾರ ಪೆಟ್ರೋಲ್ ದರ ಏರಿಸಿರುತ್ತೆ. ಆಗ SM ಕೃಷ್ಣ ಸೈಕಲಲ್ಲಿ ವಿಧಾನಸೌಧಕ್ಕೆ ಬಂದಿರುವಂಥ ಫೋಟೋ ನೋಡಿ. ಆಗ ಆ SM ಕೃಷ್ಣ ಯಾವ ಥರ ಕಾಣ್ತಾ ಇದ್ರು ಅಂತಂದರೆ, ತೆಲುಗು ಸಿನಿಮಾದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕೃಷ್ಣ ಅಂತಿದ್ದಾರೆ. ಈಗ ಮಹೇಶ್ ಬಾಬು ಇದ್ದಾರಲ್ಲ, ಮಹೇಶ್ ಬಾಬು ಅವರ ತಂದೆ, ಅವರ ಹೆಸರು ಕೂಡ ಕೃಷ್ಣ ಅಂತ, ಹಂಗೆ ಕಾಣ್ತಾ ಇದ್ರು. ಆಮೇಲೆ 1968 or 70 ಒಂದು ಸಭೆ ನಡೀತಾ ಇರುತ್ತೆ ಡೆಲ್ಲಿಯಲ್ಲಿ. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಆ ಸಭೆಯ ಮುಖ್ಯಸ್ಥೆ. ಆ ಕಾರ್ಯಸೂಚಿಯನ್ನು ಅವರು ಓದಬೇಕಾಗಿತ್ತು. ಯಾರು? ಇಂದಿರಾ ಗಾಂಧಿ ಓದಬೇಕಾಗಿತ್ತು. ಇಂದಿರಾ ಗಾಂಧಿ ಓದ್ತಾ ಇರಬೇಕಾದ್ರೆ ಇಂದಿರಾ ಗಾಂಧಿಗೆ ಸ್ವಲ್ಪ ಗಂಟಲು ಕೆಟ್ಟಿತ್ತಂತೆ, ಗಂಟಲು ಕೈ ಕೊಟ್ಟಿತ್ತು. ಇಂದಿರಾ ಗಾಂಧಿ ಬೇರೆ ಯಾರಾದರೂ ಸಿಗ್ತಾರಾ ಅಂಥೇಳಿ ಹಿಂಗೆ ಕಣ್ಣಾಡಿಸ್ತಾ ಇದ್ರಂತೆ. ಅಲ್ಲಿ SM ಕೃಷ್ಣ ಯುವ ಸಂಸದ, ಅವರಿಗೆ ಎಲ್ಲೂ ಸೀಟ್ ಇಲ್ಲದೆ ಅವರು ಆ ಕಡೆ ಈ ಕಡೆ ತಿರುಗ್ತಾ ಇದ್ರು. ಎಲ್ಲಾದರೂ ಸೀಟ್ ಸಿಗತ್ತಾ ಅಂತೇಳಿ ನೋಡಿದಾಗ ಇಂದಿರಾ ಗಾಂಧಿ ಪಕ್ಕದಲ್ಲಿ ಒಂದು ಸೀಟ್ ಖಾಲಿ ಇತ್ತಂತೆ. SM ಕೃಷ್ಣ ನೋಡೋದಕ್ಕೂ, ಇಂದಿರಾ ಗಾಂಧಿ SM ಕೃಷ್ಣ ಅವರನ್ನು ನೋಡೋದಕ್ಕೂ, ಇಬ್ಬರು ನೋಡೋದಕ್ಕೂ ಕರೆಕ್ಟ್ ಟೈಮಿಂಗ್ ಆಯಿತು. ನೋಡಿದಾಗ ಕರೆದ್ರಂತೆ. ಯಾರು? ಇಂದಿರಾ ಗಾಂಧಿ ಕರೆದ್ರಂತೆ. ವಿಠಲಮೂರ್ತಿ ಅದನ್ನು ಭಾಳ ಅದ್ಭುತವಾಗಿ ಬರೆದಿದ್ದಾರೆ, ಖ್ಯಾತ ಪತ್ರಕರ್ತ ವಿಠಲಮೂರ್ತಿ ಅವರು. ಅವ್ರು ಕರೆದು ಕೇಳಿದ್ರಂತೆ, ಇದನ್ನು ಓದ್ತೀನಪ್ಪ, ಈ ಕಾರ್ಯಸೂಚಿ ಓದ್ತೀಯಾ ಅಂತ ಕೇಳಿದ್ರಂತೆ. ಓಕೆ, ಒಪ್ಕೊಂಡ್ರು. ಕೃಷ್ಣ ಅವರ ಅಸ್ಖಲಿತ ಭಾಷೆಗೆ ಇಡೀ ಸಭೆ ಮಂತ್ರಮುಗ್ಧವಾಯಿತು. ಅಷ್ಟು ಅದ್ಭುತ ಇಂಗ್ಲೀಷ್. ಇದನ್ನು ನೋಡಿದಂಥ ಇಂದಿರಾ ಗಾಂಧಿ ಒಂದು ಚೀಟಿ ಕೊಟ್ಟರಂತೆ. ಯಾರಿಗೆ? SM ಕೃಷ್ಣ ಅವರಿಗೆ. SM ಕೃಷ್ಣ ಕಾಂಗ್ರೆಸ್ಸಲ್ಲಿ ಇರಲಿಲ್ಲ, ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿ ಇದ್ದದ್ದು. ಆ ಚೀಟಿ ತೆಗೆದು ನೋಡಿದಾಗ ಕಮ್ ಆ್ಯಂಡ್ ಮೀಟ್ ಮೀ ಅಂತ ಆಹ್ವಾನ ಇತ್ತಂತೆ. ಆಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿದ್ದ SM ಕೃಷ್ಣ ಅವ್ರು ಹೇಳ್ತಾರಂತೆ, ನೀವು ಯಾಕೆ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿದ್ದೀರಿ, ನಾವು ಕೂಡ ನಿಮಗಾಗಿ ಹೋರಾಟ ಮಾಡ್ತಾ ಇರುವಂಥವ್ರು, ನಿಮ್ಮ ಆಶೋತ್ತರಗಳಿಗೆ ಬನ್ನಿ ಸೇರ್ಕೊಂಬಿಡಿ ಅಂತ ಹೇಳ್ತಾರಂತೆ. ಹಿಂಗೆ ಹೇಳಿದ್ದಾರಂತೆ SM ಕೃಷ್ಣ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಸಭೆಯಲ್ಲಿ ಹೇಳಿದಾಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯವರು ಒಪ್ಪೋದಿಲ್ಲ, ಇಲ್ಲ ನಾವು ವಿಲೀನ ಆಗೋದಿಲ್ಲ ಅಂತ. ಅದನ್ನು ಬಂದವರು ಇಂದಿರಾ ಗಾಂಧಿಗೆ ಹೇಳ್ತಾರಂತೆ. ಇಂದಿರಾ ಗಾಂಧಿ ಹೇಳ್ತಾರಂತೆ, ಅವ್ರು ಬರ್ತಾರಿಲ್ಲ ಗೊತ್ತಿಲ್ಲ, ನೀನು ಬಾ, ನಿನಗೆ ಮುಂದೆ ತುಂಬ ಒಳ್ಳೆ ಅವಕಾಶ ಇದೆ ಅಂತೇಳಿ.
ಆ ಹೇಳಿದ ಕಾರಣಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಸೇರಿದ್ದು ಎಸ್ ಎಂ ಕೃಷ್ಣ. ಆಮೇಲೆ 1983 ಈ ಫೋಟೋ ಸಿಕ್ಕಿಲ್ಲ ನನಗೆ, ಬಟ್ ಇದು ಹೇಳಿದಂಥ ಮಾತು ನಿಜ. 1983 ತಿರುಪತಿಗೆ ಹೋಗಿರ್ತಾರೆ ಎಸ್ ಎಂ ಕೃಷ್ಣ. ಈ ಮಂಗಳಾರತಿ ತಗೊಳ್ಳೋ ವೇಳೆ ಅಚಾನಕ್ಕಾಗಿ ವಾಚ್ ಜಾರು ಬಿಡುತ್ತಂತೆ, ಅಂದರೆ ಈ ವಾಚ್ ಜಾರು ಬಿಡುತ್ತಂತೆ. ಆಗ ಅಲ್ಲಿಯ ಅರ್ಚಕರು ಹೇಳಿದ್ರಂತೆ, ಅದು ವಾಚ್ ಹೆಂಗೂ ಜಾರ್ತಲ್ವ ಕೈಯಿಂದ, ಅದನ್ನು ಹುಂಡಿಗೆ ಹಾಕಿಬಿಡಿ ಅಂತ ಅಂದ್ರಂತೆ. ಅವರೇನು ಪ್ರಶ್ನೆ ಮಾಡಲಿಲ್ಲ, ಡೈರೆಕ್ಟಾಗಿ ಹಾಗೆ ಆ ವಾಚನ್ನು ಹುಂಡಿಗೆ ಹಾಕಿದ್ರಂತೆ. ಅದೆಲ್ಲ ನಂಬಿಕೆ. ಆ ಹುಂಡಿಗೆ ಹಾಕಿದ ಮರುದಿವಸ ಡೆಲ್ಲಿಯಿಂದ ಕರೆ ಬಂತಂತೆ. ದೆಹಲಿಗೆ ಹೋದಾಗ ಕೈಗಾರಿಕಾ ಮಂತ್ರಿ ಆಗಿದ್ದರು, ಕೇಂದ್ರ ಸಚಿವರಾಗಿರ್ತಾರೆ ಎಸ್ ಎಂ ಕೃಷ್ಣ. 1999 ಕರ್ನಾಟಕ ಸಿ ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ದೃಶ್ಯ. ಖುರ್ಷಿದ್ ಆಲಂ ಖಾನ್, ಭಾಳ ಹೆಸರು ಕೇಳಿದ್ರು ನೋಡಿ. ಇವರ ಕಾಲಾವಧಿಯಲ್ಲಿ ಅಂದರೆ ಮುಖ್ಯಮಂತ್ರಿ ನೋಡಿ, ಕೆಲವರಿಗೆ ಎಂತೆಂಥ ಸಂದಿಗ್ಧತೆ ಒದಗಿ ಬರುತ್ತೆ. 1999 ಮುಖ್ಯಮಂತ್ರಿ ಆಗಿದ್ದು. ಮುಂದಿನ ವರ್ಷ 2000 ಇಸ್ವಿ ಜುಲೈ 30ನೇ ತಾರೀಕು ರಾಜ್ಕುಮಾರ್ ಕಿಡ್ನ್ಯಾಪ್ ಆಗುತ್ತೆ. ಒಂದೇ ವರ್ಷ. ನಾನು ಇದನ್ನು ಅಲ್ಲಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿ 1 ವರ್ಷ ಆಗಿರುತ್ತೆ. ಅದು ಸೇಮ್ ಟೈಮ್ ಒಂಥರ. ಅಲ್ಲೂ ಕೂಡ ಗೋದ್ರಾ ಹತ್ಯಾಕಾಂಡ ಆಗಿರುತ್ತೆ. ಇಲ್ಲಿ ಒಂಥರ ಮುಖ್ಯಮಂತ್ರಿ ಪಟ್ಟವೇ ಕಿತ್ತು ಹೋಗುವಂಥ ಸಂದರ್ಭ ಅದೆಲ್ಲ. ಅಣ್ಣ ಅವರನ್ನು ಕಿಡ್ನ್ಯಾಪ್ ಮಾಡಿದ್ದ ವೀರಪ್ಪನ್ ಇದು ಕರ್ಕೊಂಬಂದು ಪತ್ರಿಕಾಗೋಷ್ಠಿ ಮಾಡೋದು. ಆ ದೃಶ್ಯ ಇದು 9ನೇ ಫೋಟೋ. ಡಾಕ್ಟರ್ ರಾಜ್ ಬಿಡುಗಡೆ ಬಳಿಕ ಕೃಷ್ಣ ಸುದ್ದಿಗೋಷ್ಠಿ ಮಾಡ್ತಿರುವಂಥ ದೃಶ್ಯ. ಆಮೇಲೆ ನೆಕ್ಸ್ಟ್ ಫೋಟೋ. ಅವರ ಕಾಲದಲ್ಲೇ ಬೆಂಗಳೂರು ಏರ್ಪೋರ್ಟ್ ನಿರ್ಮಾಣ ಆಗತ್ತೆ. ಏರ್ಪೋರ್ಟ್ ನಿರ್ಮಾಣ ಕಾಮಗಾರಿ ವೇಳೆ JCB ಆಪರೇಟ್ ಮಾಡಿದ್ದ ಕೃಷ್ಣ JCBಯಲ್ಲಿ ಕೂತಿರ್ತಾರೆ ನೋಡಿ. ಅದ್ಭುತ ದೃಶ್ಯ. ಇದು ಎಲ್ಲೂ ಇಲ್ಲ ಏರ್ಪೋರ್ಟು. ಅವ್ರಿಗೊಂದು ಉತ್ಸಾಹ ಇರುತ್ತೆ, ನಮ್ಮ ಮುಖ್ಯಮಂತ್ರಿದೆಲ್ಲ ಬಂದಿರುತ್ತೆ. ಅವರು 6 ತಿಂಗಳ ಮೊದಲೇ ಎಲೆಕ್ಷನ್ಗೆ ಹೋಗ್ತಾರೆ, ಸೋಲುಂಟಾಗುತ್ತೆ. ಸೋಲುಂಟಾಗಿ ನೆಕ್ಸ್ಟ್ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ. ಓಕೆ, ನೆಕ್ಸ್ಟ್ ಈಗ ನಿಮಗೊಂದು 10 ಫೋಟೋ ತೋರಿಸ್ತೇನೆ, ಭಾಳ ಅಪರೂಪದ ಫೋಟೋ. ಇದು ಬಾಲಕ ಎಸ್ ಎಂ ಕೃಷ್ಣ ಅವರ ಫೋಟೋ. ಅವರು ಆರಂಭದಲ್ಲೇ ಭಾಳ ಶ್ರೀಮಂತ ಮನೆತನದಿಂದ ಬಂದವರು. ಸೋಮನಹಳ್ಳಿಯಲ್ಲಿ ತೆಗೆದಂಥ ಫೋಟೋ, ಮದ್ದೂರಿನ ಸೋಮನಹಳ್ಳಿಯಲ್ಲಿ ಫೋಟೋ. ಇನ್ನೊಂದು ಫೋಟೋ ಇದೆ, ತೋರಿಸ್ತೀನಿ ನೋಡಿ. ಇದು 1934, ಅಂದರೆ ಇವರು ಹುಟ್ಟಿದ್ದು 1932ರಲ್ಲಿ. 2ನೇ ಫೋಟೋ ನೋಡಿ. ಮಹಾತ್ಮ ಗಾಂಧೀಜಿ 1934ರಲ್ಲಿ ಸೋಮನಹಳ್ಳಿಗೆ ಬಂದಿದ್ದರು. ಆಗ ಗಾಂಧೀಜಿಗೆ ಆ ಹುಡುಗ ಅಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಸೈಡಲ್ಲಿ ಕಾಣ್ತಿದೆಯಲ್ಲ, ಆ ಟೊಪ್ಪಿ ಹಾಕಿದ ಹುಡುಗ ಅಲ್ಲ, ಇನ್ನೊಂದು ಹುಡುಗ, ಒಂದು ಪುಟ್ಟ ಬಾಲಕ ಕಾಣ್ತಾ ಇದ್ದಾನೆ, ಅದು ಎಸ್ ಎಂ ಕೃಷ್ಣ. 3 ವರ್ಷದ ಬಾಲಕ ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ಅವರ ಗಲ್ಲ ಮುಟ್ಟಿ ಗಾಂಧೀಜಿ ಮಾತನಾಡಿಸಿದ್ರಂತೆ. ಆಮೇಲೆ ಆ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ, ಅಂದು ಗಾಂಧೀಜಿಗೆ ಕೃಷ್ಣ ಅವರ ತಂದೆ 300 ರೂಪಾಯಿ ಕೊಟ್ಟಿದ್ರಂತೆ. ಜೊತೆಗೆ ಎಸ್ ಎಂ ಕೃಷ್ಣ ಅವರ ಕಿವಿಯಲ್ಲಿ ಒಂದು ಬೆಂಡೋಲೆ ಥರ ಇರುತ್ತಲ್ಲ, ಅದನ್ನು ಕೊಟ್ಟಿದ್ರಂತೆ ಗಾಂಧಿಯವರಿಗೆ. ಆಮೇಲೆ ಎಸ್ ಎಂ ಕೃಷ್ಣ ಅಮೇರಿಕಾದಲ್ಲಿ ಓದು ಮುಗಿಸ್ತಾರೆ. ಅದರ ಫೋಟೋ ತೋರಿಸ್ತೀನಿ ನೋಡಿ. ಅಮೇರಿಕಾದಲ್ಲಿ ಓದಿ ಮುಗಿಸ್ತಾರೆ. ಇದ್ರಲ್ಲಿ ನೋಡಿ, ಇಲ್ಲಿ ಜಾನ್ ಎಫ್ ಕೆನಡಿಯ ಒಂದು ಫೋಟೋ ಮೇಲೆ ಕಡೆ ಕಾಣ್ತಾ ಇದೆ. 1960, ಅಂದರೆ 28 ವರ್ಷ, 1960, 28 ವರ್ಷ ಎಸ್ ಎಂ ಕೃಷ್ಣ ಅವರಿಗೆ. ಆಗ ನೋಡಿ, 28 ವರ್ಷ. ತನ್ನ 28ನೇ ವರ್ಷದಲ್ಲಿ ಜಾನ್ ಎಫ್ ಕೆನಡಿಯವರ ಅಧ್ಯಕ್ಷೀಯ ಚುನಾವಣೆಗೆ ಪ್ರಚಾರ ಮಾಡಿರ್ತಾರೆ. ಯಾರು? ಎಸ್ ಎಂ ಕೃಷ್ಣ. ಜಾನ್ ಎಫ್ ಕೆನಡಿ ಗೆದ್ದ ಬಳಿಕ ಈ ಧನ್ಯವಾದ ಪತ್ರವನ್ನು ಕಳಿಸಿರ್ತಾರೆ ನೋಡಿ. ಧನ್ಯವಾದ ಪತ್ರ, ಥ್ಯಾಂಕ್ ಯು ಎಸ್ ಎಂ ಕೃಷ್ಣ ಅಂತೇಳಿ. ಇದು ಧನ್ಯವಾದ ಪತ್ರ. ನೆಕ್ಸ್ಟು, ಎಸ್ ಎಂ ಕೃಷ್ಣ 1962ರಲ್ಲಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ, ಕರೆಕ್ಟಾಗಿ 30ನೇ ವಯಸ್ಸಿಗೆ. ಒಮ್ಮೆ ನಮ್ಮನ್ನೆಲ್ಲ ಮೆಲಕು ಹಾಕೊಳ್ಳಿ, ನಾವೆಲ್ಲ 30ನೇ ವಯಸ್ಸಿಗೆ ಎಲ್ಲಿದ್ದೀವಿ, ಅವರೆಲ್ಲಿದ್ದರು ಅಂತೇಳಿ. ಎಸ್ ಎಂ ಕೃಷ್ಣ ಆಮೇಲೆ ಅಲ್ಲಿಂದ ಪಕ್ಷೇತರರಾಗಿ ಗೆಲ್ತಾರೆ. ಕಾಂಗ್ರೆಸ್ನ ವೀರಣ್ಣಗೌಡರು ಅನ್ನುವಂಥ ಮಹಾನ್ ಘಟಾನುಘಟಿ ನಾಯಕರನ್ನು ಸೋಲಿಸ್ತಾರೆ. ಆ ಮಹಾನ್ ಘಟಾನುಘಟಿ ನಾಯಕರ ಪರವಾಗಿ ಸ್ವತಃ ಜವಾಹರಲಾಲ್ ನೆಹರು ಪ್ರಚಾರಕ್ಕೆ ಬಂದಿರ್ತಾರೆ, ಆದರೂ ಸೋಲಿಸ್ತಾರೆ ಇವರು. ಆಮೇಲೆ ಏನಾಗುತ್ತೆ, ಈ ಪ್ರಚಾರ ಸಂದರ್ಭದಲ್ಲಿ ಯಾವುದೋ ನಾಟಕ ನೋಡಿ ದುಡ್ಡು ಕೊಟ್ಟಿರ್ತಾರಂತೆ. ದುಡ್ಡು ಕೊಡೋಂಗಿಲ್ಲ ಎಲೆಕ್ಷನ್ಗೆ. ಆಗ ವೀರಣ್ಣಗೌಡರು ಏನು ಮಾಡ್ತಾರೆ, ಶಾಸಕತ್ವ ರದ್ದುಪಡಿಸಬೇಕು ಅಂತೇಳಿ ಕೇಳ್ತಾರಂತೆ. ವೀರಣ್ಣಗೌಡರು ದೂರು ಕೊಡ್ತಾರೆ. ಆಮೇಲೆ ಮದ್ದೂರು ಶಾಸಕ ಆಗಿರ್ತಾರೆ ಅವರು. ಶಾಸಕ ಸ್ಥಾನ ಅಸಿಂಧು ಆಗಿರುತ್ತೆ ಕೆಲವು ದಿನಗಳ ಕಾಲ. ಆದರೆ ಹೈಕೋರ್ಟ್ ಕೃಷ್ಣ ಆಯ್ಕೆ ಸಿಂಧು ಅಂತ ತೀರ್ಪು ಕೊಡುತ್ತೆ.
ಇನ್ನೊಂದು ಫೋಟೋ ತೋರಿಸ್ತೀನಿ, ವೆರಿ ಇಂಟ್ರೆಸ್ಟಿಂಗ್ ಫೋಟೋ. ಆಗಿನವರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರ್ಬೋದು. ಭಾರತ ಸರ್ಕಾರ ಪೆಟ್ರೋಲ್ ದರ ಏರಿಸಿರುತ್ತೆ, ಆಗ ಎಸ್ ಎಂ ಕೃಷ್ಣ ಸೈಕಲಲ್ಲಿ ವಿಧಾನಸೌಧಕ್ಕೆ ಬಂದಿರುವಂಥ ಫೋಟೋ ನೋಡಿ. ಆಗ ಆ ಎಸ್ ಎಂ ಕೃಷ್ಣ ಯಾವ ಥರ ಕಾಣ್ತಾ ಇದ್ರು ಅಂತಂದರೆ, ತೆಲುಗು ಸಿನಿಮಾದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕೃಷ್ಣ ಅಂತಿದ್ದಾರೆ. ಈಗ ಮಹೇಶ್ ಬಾಬು ಇದ್ದಾರಲ್ಲ, ಮಹೇಶ್ ಬಾಬು ಅವರ ತಂದೆ, ಅವರ ಹೆಸರು ಕೂಡ ಕೃಷ್ಣ ಅಂತ, ಹಂಗೆ ಕಾಣ್ತಾ ಇದ್ರು. ಆಮೇಲೆ 1968 or 70